ರಾಜಾದಿರಾಜ ಹಸ್ತಿನಾವತಿ ಚಕ್ರೇಶ್ವರ ಗಾಂಧಾರಿ ದೇವಿ ಕುವರ ಚಲರಂಗಮಲ್ಲ ದಂಡು ದಾಳಿಗಳ ದಂಡ ದೊಡ್ಡ ಪ್ರಚಂಡ ಕೌರವೇಶ್ವರ ಬಹುಬರ ಬಹುಬರ ಬಹುಬರ. ಅಲ್ಲ ಕಿರೀಟ ಒಂಚೂರು ಹಾಂ ಇಲ್ಲ ಇನ್ನೊಂಚೂರು ಹಣೆ ಮೇಲೆ ಹಣೆ ಮೇಲೆ ಐತಿ ಇಲ್ಲ ಹಣೆ ಮೇಲೆ ಐತಿ ಹಣೆ ಮೇಲೆ ಹಾಂ ಚರಣ ಮೆರಗು ಸ್ವರ್ಗ ನನಗೆ ಸರಿ ಹೋಲುವಂತಿದೆ. ಮಾವ ಹೊರಗಲ ಚರಣ ಮೆರಗು ಸ್ವರ್ಗ ನನಗೆ ಸರಿ ಹೋಲುವಂತಿದೆ. ಆರ್ಥ ಸ್ವರ ಸಂಪನ್ನ ದೀಪ್ತಿ ಮಣಿಮಗುಡ ಮತ್ತನಿಗೆ ದುರೋಧನ ಗುಣ ಸಿದ್ಧರೇ ನನಗೆ ದಾನಗೈದ ಕರ್ಣ ಸಹೋದರ ದುರ್ಯೋಧನ ಎಡರಿ ನನಗೆ ಹೀಗಿರುವಲ್ಲಿ ಸಾಟಿರುವಲ್ಲಿ ನನಗೆ ಸಾಟಿರುವರ ಸಾಟಿರುವಲ್ಲಿ ನನಗೆ ಸಾಟಿರುವರ ಕುರುತೆ ಆಸನದೆ ಚಲವ ಬಿಡತೆ ಶೌರ್ಯರಿಗೆ ಕೈಗೊಳ್ಳಲು ಎನಿಸಬಾರದು. ಕುರುಕುಲತೆ ಆಸನದೆ ಚಲವ ಬಿಡದೆ ಶೌರ್ಯರಿಗೆ ಕೈಗೊಳ್ಳಲು ಎನಿಸಬಾರದು. ಸಾಟಿರುವವರೆಗೆ ನನಗೆ ಸಾಟಿ ಶ್ರೇಷ್ಠ ಕುರುದ್ರೋಣ ವಿಗಡಲು ಗೌರಿ ಕನಕಲರಿಗೂ ನೆಲವನ್ನು ಶ್ರೇಷ್ಠ ಕುರುದ್ರೋಣ ವಿಗಡಲು ಗೌರಿ ಕನಕಲರಿಗೂ ನೆಲವನ್ನು ಮಾವುಷತ್ರಿಸಲೇ ಶಿವನೇ ಮಿತ್ರ ಕರ್ಣ ಶತ್ರುಗಳನ್ನಿರುವನೇ ಮಾವಶತ್ರಿಸಲೇ ನಿನ್ನಲ್ಲಿರುವನೇ ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೇ ಅನುರದು ಸಾಧನ ಅವರನ್ನು ಒತ್ತದಿರುವನೇ ಅನುರದು ಸಾಧನ ಅವರನ್ನು ಒತ್ತದಿರುವನೇ. ಹೀಗಿರುವಲ್ಲಿ ಸಾಟಿರುವರೆಗೆ ನನಗೆ ಸಾಟಿರುವರ ಸಾಟಿರುವರೆಗೆ ನನಗೆ ಸಾಟಿರುವರ ಚಲವ ಬಿಡದೆ ಕೌರ್ಯರಿಗೆ ಕೈಗೊಳ್ಳಲು ಆಸನದಿ ಚಲವ ಬಿಡದೆ ಕೌರ್ಯರಿಗೆ ಕೈಗೊಳ್ಳಲು ಸಾಟಿರುವರೆಗೆ ನನಗೆ ಪಿತಾಮಹರೇ ಹಾಗೂ ಆಚಾರ್ಯ ದ್ರೋಣರೇ ಹಾಗೂ ನನ್ನ ಸಭಿಕರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರಾ? ಆ ಏಡಿಗಳಾದ ಪಾಂಡವರು ರಾಜ್ಯಕೋಶಾದಿಗಳ ಕಳೆದುಕೊಂಡು ಆ ಕೃಷ್ಣನನ್ನು ನಂಬಿಕೊಂಡಿರುವ ಪಾಂಡವರು ಎಂದು ಅರ್ಧ ರಾಜ್ಯವನ್ನು ಕೇಳಲು ಆ ಕೃಷ್ಣನನ್ನು ರಾಯಭಾರಿಯಾಗಿ ಕಳಿಸಿದ್ರಂತೆ. ಕೇಳಿದಿರಾ?
ಕೇಳಿರೋರ ಅಟ್ಟಹಾಸ ಇಷ್ಟರ ಮಟ್ಟಿಗೆ ಹೆಚ್ಚಿದೆ ಎಂದು. ದುರ್ಯೋಧನ, ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ? ಯಾವುದು ಏನು ಹೇಳಿದ್ರಿ? ಯುದ್ಧ ಯುದ್ಧ ಅದಕ್ಕೆ ನಾನೆಂದಿಗೂ ಸಿದ್ಧ. ಅದರಲ್ಲಿ ನಾನು ಈಕ್ಷಾವಂತ. ನನ್ನ ಬಳಿಯಲ್ಲಿ ಒಂದೊಂದು ಅಕ್ಷವೇಣಿ ಸೈನ್ಯವಿರುವುದು. ಆದರೆ ಹಿಡಿದಕ್ಕೆ ಸಿಕ್ಕ ಪಾಂಡವರು ಮದಿಸಿದ ಆನೆ ಕಾಲಿಗೆ ಸಿಕ್ಕಂದೆ ನೊಚ್ಚು ಗುಚ್ಚಾಗಿ ಹೋಗುವರು. ಸಹೋದರ ದುಶಾಸನ, ಅಗ್ರಜ, ಮುಂಬರುವ ಕುರುಕ್ಷೇತ್ರದಲ್ಲಿ ನಮ್ಮಲ್ಲಿ ಪಾಂಡವರಿಗೆ ಕರ್ಮೋಪಸ್ಥಿತರಾರು. ಅಗ್ರಜ, ನಮ್ಮ ಅಂಗರಕ್ಷಕರಾದ ಕಣ್ಣನಿಲ್ಲವೇ ಅಗ್ರಜ? ದುರ್ಯೋಧನ ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿವರಲ್ಲಿ ಅವರ ಕಣ್ಮುಂದೆ ಬೆಳೆದ ನಮಗೇಕೆ ಆ ವಿಚಾರ? ಚಕ್ರವರ್ತಿಗೆ ಜಯವಾಗಲಿ. ಪುರುಷೋತ್ತಮರು ದಯ ಮಾಡ್ತಿರುವರು. ಸದ್ದು ಏನು ಹೇಳಿದಿರಿ? ಪುರುಷೋತ್ತಮನು? ಯಾರು ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ಯಾವ ಪುರುಷೋತ್ತಮ? ಈ ರಾಜಾದಿರಾಜ ಚಕ್ರವರ್ತಿ ಸಾರ್ವಭೌಮ ನಾನಿರುವಲ್ಲಿ ಆ ಗೋಪಾಲಕನು ಪುರುಷೋತ್ತಮನೇ? ಸಾಕು ಸಾಕು, ವೈಮುಚ್ಚಿ. ನೆಟ್ಟಗೆ ನನ್ನ ಮನೆಗೆ ಬಾರದೆ ಏ ಓರ್ವ ದಾಸಿ ಪುತ್ರನ ಮನೆ ಆಶ್ರಯಿಸಿರಂತೆ. ಎಲ್ಲಿ ಎಲ್ಲಿ ಹೋಯಿತು ತಿರುಪೆ ಬುದ್ಧಿ? ಸುಯೋಧನ, ನ್ಯಾಯವಾಗಿ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಶ್ರೀಕೃಷ್ಣ ಪರಮಾತ್ಮನು ಬರುತ್ತಿರುವುದಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಯಾರು? ಇದರ ಮಹಾಶಯ ಚಿಕ್ಕಪ್ಪ ಪಾಂಡವರಿಗೆ ಅರ್ಧ ರಾಜ್ಯ ಕೊಡುವ ವಿಚಾರದಲ್ಲಿ ಈ ಚಕ್ರವರ್ತಿ ಸಾರ್ವಭೌಮನಿಗೆ ಈ ಓರ್ವ ದಾಸಿ ಪುತ್ರನ ವಚನವು ಅನವಶ್ಯಕ. ಸುಯೋಧನ, ಸಾಕು ಸಾಕು, ವಾಯುಮುಚ್ಚಿ. ಸುಯೋಧನ, ಬಲವಂತನಾದ ನಿನಗೆ ನ್ಯಾಯವೂ ಅಧೀನವಾಗಿರುವುದು. ನ್ಯಾಯಕ್ಕೆ ಸರ್ವರೂ ಅಧೀನರು. ರೋಗಿಗೆ ಅಪತ್ಯವು ರುಚಿಸಿದಂತೆ ಪಥ್ಯವು ರುಚಿಸುವುದಿಲ್ಲ. ನಿನಗೆ ಮರಣವು ಸಮೀಪಿಸುತ್ತಿರುವುದರಿಂದಲೇ ನಿನ್ನ ಬುದ್ಧಿ ಈ ರೀತಿ ವಿಕಲ್ಪವಾಗಿರುವುದು. ಸಕಲ ವೀರರಿಂದ ಪರಿವರ್ತನಾದ ಈ ಚಕ್ರವರ್ತಿ ಸಾರ್ವಭೌಮನಿಗೆ ಓರ್ವ ದಾಸಿ ಪುತ್ರನ ನೀತಿ ವಚನವು ಅನವಶ್ಯಕ. ಎಲ್ಲವೋ ವಿದುರ. ಒದರದಿರಲೋ ವಿದುರ ಸದರದೆ, ದುಡುಗಿ ಒದರದಿರಲೋ ವಿದುರ ಸದರದೆ. ವಿದುರ ಒದರದಿರಲೋ ವಿದುರ ಸದರದೆ, ದುಡುಗಿ ಒದರದಿರಲೋ ವಿದುರ ಸದರದೆ. ಹರದ ಸಭೆಯೋ ನಿಂತು ಧರಿತು ಗೌರವನ. ಹರದ ಸಭೆಯೋ ನಿಂತು ಧರಿತು ಗೌರವ. ಹುಡುಗೆಯ ಗರ್ಗೈ ಹೊಲನೆ ಕರ್ಗಗಲೆ. ಇದರ ಹುಡುಗಿಯ ಕರ್ಗಲು ಹುಡುಗಿ ಕರ್ಗಗಲೆ. ಒದರಲೋ ವಿದುರ ಸದರದೆ, ಹುಡುಗಿ ಒದರಲೋ ವಿದುರ ಸದರದೆ. ಅಪ್ಪನ ಮಗನಿಗೆ ಸ್ವದೇಶಿ ಕಪ್ಪುಯ ತತ್ವ ಹೇಳಿಸಿದ ತಾಗಿ. ಅಪ್ಪನೆಯ ಮಗನಿಗೆ ಪರದೇಶಿ ಕಪ್ಪುಯ ಕಂಗವನ್ನು ಸೇರಿಸಿದ ಕಡುವೈರಿ ಪಾಂಡವರ ಪರವಹಿಸಿ ಕಡೆಗಣಿಸಿ ಕಡುವೈರಿ ಪಾಂಡವರು ಪರವಹಿಸಿ ಒದರದಿರಲೋ ವಿದುರ ಸದರದೆ, ದುಡುಕಿ ಒದರದಿರಲೋ ವಿದುರ ಸದರದೆ, ದುಡುಕಿ ಒದರದಿರಲೋ ವಿದುರ ಸದರದೆ. ಸಹೋದರ ಅಗ್ರಜ, ಈತನು ಹಿರಿಯನು ಪೂಜ್ಯನೆಂದು ಸುಮ್ಮನಿದ ಮಾತ್ರಕ್ಕೆ ರಾಜಸ್ಥಾನ ಎಂಬ ಗೌರವ ನೀಡಿದೆ ಮಿತಿ ಮೀರಿ ಮಾತನಾಡ್ತಿರೋನು. ಈ ವಿದುರನ್ನು ಈ ಕೂಡಲೇ ಈ ಸಭೆಯಿಂದ ಆಚೆಗೆ ದೂಡಿ ಬಿಡು. ಎಲ್ಲವೋ ವಿದುರ? ಮುಚ್ಚು ಬಾಯ ವಿದುರ, ಮುಚ್ಚು ಬಾಯ ವಿದುರ, ಮುಚ್ಚು ಬಾಯ ವಿದುರ, ಮುಚ್ಚು ಬಾಯ ವಿದುರ. ಹುಚ್ಚನಂತೆ ನೀನೇಕೆ ನುಡಿಯುವೆ? ಮುಚ್ಚು ಬಾಯ ವಿದುರ.
ಹೆಚ್ಚಿಗೆ ಮಾತುಗಳಾಡಿದರೀಗ ಪಟ್ಟಿ ಕಡಿದುವೆ ನೀಗಲೇ. ಮುಚ್ಚುಬಾಯ ವಿದುರ, ಮುಚ್ಚುಬಾಯ ವಿದುರ. ಇಲ್ಲವೋ ವಿದುರ, ನಮ್ಮ ಅಣ್ಣನ ಆಜ್ಞಾನುಸಾರವಾಗಿ ಈ ಕೂಡಲೇ ಈ ರಾಜಸಭೆಯನ್ನು ಬಿಟ್ಟು ಹೊರಡು. ಇಲ್ಲವಾದರೆ ಅನರ್ಥವಾಯಿತು, ಎಚ್ಚರ. ಸುಯೋಧನ, ನನ್ನನ್ನೇ ಸಭೆಯಿಂದ ಆಚೆಗೆ ದೂಡುವಷ್ಟು ಸಮರ್ಥ ಉಂಟಾಯಿತೆ. ಅವಿವೇಕಿ ಕೇಳು, ಪಾಪಿ ಜಗದೇವಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡುವೆ ಇಲ್ಲ. ಹಿಂದೆ ದ್ರೌಪದಿಯ ವಸ್ತ್ರಾವಹರಣ ಮಾಡಿಸಿದ ಕಾಲದಲ್ಲಿ ಭೀಮಸೇನನ್ನು ಮಾಡಿದ ಪ್ರಜ್ಞೆಯಂತೆ ತನ್ನ ಗದೆಯಿಂದ ನಿನ್ನ ತೊಡೆಯನ್ನು ಪ್ರಹಲ್ಲಿಸಿಕೊಳ್ಳುವಾಗ ಅದನ್ನು ತಡೆಯಬೇಕೆಂದೇ ರಕ್ಷಿಸಿಕೊಂಡಿದ್ದ ಈ ಬೆಲ್ಲನ್ನು ಈಗಲೇ ಮುರಿಸಿಕೊಳ್ಳುವನು. ಇದರಂತೆ ನಾಶನಾಗುವ ವಂಚಕ. ಪ್ರಮಾದವಾಯಿತಾ ಸುಯೋಧನ? ಪೂಜ್ಯರಾದ ವಿದುರನನ್ನು ಅಪಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೆಯಲ್ಲ. ಈ ವಿದುರನು ನಿನಗೆ ಸಹಾಯಕನಾಗಿ ನಿಂತಿದ್ದರೆ 3 ಲೋಕಗಳಲ್ಲೂ ನಿನ್ನ ಜಯಿಸುವವರು ಯಾರೂ ಇರುತ್ತಿರಲಿಲ್ಲ. ಕಾರಣ ಈ ವಿದುರನ ಗುಟ್ಟು ಬೆದರಿಕೆಗೆ ನೀನು ಸಹಾಯ ತೆರೆದೆಯಾ? ಈತನು ಎಂದಾದರೂ ಬಿಲ್ಲನ್ನು ಹಿಡಿದು ಯುದ್ಧ ಮಾಡುವುದನ್ನು ನೋಡಿದೆಯಾ ಅಥವಾ ಕೇಳಿರುವೆಯಾ? ಈಗ ಕೇಳಿರಿ. ಆ ಕೃಷ್ಣನು ರಾಯಭಾರಿಯಾಗಿ ನನ್ನ ಅರಮನೆಗೆ ಬಂದಾಗ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದೆ ಆದರೆ ಅವರನ್ನು ಈ ಕೂಡಲೇ ಸಭೆಯಿಂದ ಆಚೆಗೆ ದುಡಿಬಿಡುವುದು ಇದು ರಾಜಾಜ್ಞೆ. ಸಹೋದರ ಶಾಸನ ಅಗ್ರಜ, ಪಾಂಡವರ ಪಟ್ಟಿಯನ್ನು ಸಿದ್ಧಪಡಿಸಿ ಎಂದು ಹೇಳಿದ್ದೀನಲ್ಲ, ಸಿದ್ಧವಾಗಿರುವುದೇ? ಅಗೋ ಸಿದ್ಧವಾಗಿರುವುದು ಅಗ್ರಜ. ಎಲ್ಲಿ ಅದನ್ನು ಕೊಡು. ಆ ಕೃಷ್ಣನು ಇಲ್ಲಿಗೆ ಬಂದಾಗ ನಾನು ಅದನ್ನು ನೋಡಿದ ಕುಳಿತುಕೊಳ್ಳುವೆನು. ತೆಗೆದುಕೋ ಅಗ್ರಜ. ಧರ್ಮ ಕಾಂಡವ ಕರ್ಮ ಪಾಹಿಮಾ ಧರ್ಮ ಕಾಂಡವ ಕರ್ಮವೇ ಜಯವು ಧರ್ಮವೇ ಲಯವು ಧರ್ಮವೇ ಜಯವು ಕರ್ಮವೇ ಲಯವು ಮರ್ಮವನರಿತು ನೀ ನಡಕಂಡ ಮನುಜ ಮರ್ಮವನರಿತು ನೀ ನಡಕಂಡ ಮನುಜ ಧರ್ಮ ಕಾಂಡವ ಕರ್ಮ ಪಾಹಿಮಾ ಧರ್ಮ ಕಾಂಡವ ನಾನು ನನ್ನದೆಂಬ ಮಮಕಾರ ನಿನಗೇಕೋ ನಾನು ನನ್ನದೆಂಬ ಮಮಕಾರ ನಿನಗೇಕೋ ಮಣ್ಣಿನಲೇ ಹುಟ್ಟಿ ಮಣ್ಣಿನಲೇ ಬೆಳೆದು ಮಣ್ಣಿನಲೇ ಹುಟ್ಟಿ ಮಣ್ಣಿನಲೇ ಬೆಳೆದು ಮಣ್ಣಲ್ಲಿ ಮಣ್ಣಾಗಿ ಹೋಗುವ ದೇಹ ಮಣ್ಣಲ್ಲಿ ಮಣ್ಣಾಗಿ ಹೋಗುವ ದೇಹ ಧರ್ಮ ಕಾಂಡವ ಕರ್ಮ ಪಾಹಿಮಾ ಧರ್ಮ ಕಾಂಡವ ಧರ್ಮ ಕಾಂಡವ ಧರ್ಮ ಕಾಂಡವ. ಪರಮಾತ್ಮನಿಗೆ ಕೃಪಾ ತೋರಿಸಕ್ಕೆ ನಮಸ್ಕರಿಸಿದೆವು. ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಓಹೋ, ದುರ್ಯೋಧನನು ಎಷ್ಟೊಂದು ದುರಹಂಕಾರದಿಂದ ಕುಳಿತಿರುವನು. ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಿದರು. ಈತನು ಕಣ್ಣೆತ್ತಿಯೂ ಕೂಡ ಹಾಗೆ ನೋಡದ ಹಾಗೆ ಕುಳಿತಿರುವನು ಅಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿ ಎದ್ದು ಬಂದು ನಮಸ್ಕರಿಸುವಂತೆ ಮಾಡುವೆನು. ಯೋಗಮಾಯೆ ಜಾಗೃತಳಾಗು. ಚಕ್ರವರ್ತಿ, ಭರತಕುಲ ಚಕ್ರವರ್ತಿಯಾದ ನೀನು ದೂತನಾಗಿ ಬಂದಿರುವ ನನ್ನ ಪಾದಗಳ ಮೇಲೆ ಬಿದ್ದು ನಮಸ್ಕರಿಸಬಹುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ ಭಾವ. ಕೃಷ್ಣ, ನೀನು ಬಂದಿರುವುದು ದೂತನಾಗಿ. ದೂತನಾಗಿ ಬಂದಿರುವ ನಿನಗೆ ದೂತ ಲಕ್ಷಣ ಇದೆಯೋ ಇಲ್ಲವೆಂದು
ಅಡಿಯಿಂದ ಮುಡಿವರೆಗೂ ನೋಡಿದ ಮಾತ್ರಕ್ಕೆ ನಾನು ನಿನ್ನ ಕಾಲಿಗೆ ನಮಸ್ಕರಿಸಿದೆ ಎಂದು ಇಕ್ಕಬೇಡ. ಹಾಗೊಂದು ವೇಳೆ ನಮಸ್ಕರಿಸಿ ಆದರೆ ಇದೋ ಈ ಭೂಮಾತೆಗೆ ಇಳಿದಿಳಿ ನೀನಲ್ಲ ಬಂದದ್ದಾಯಿತು ರಾಯಭಾರಿ. ಬಾ ಈ ಪೀಠದಲ್ಲಿ ಕುಳಿತುಕೋ. ಹಾಗೆ ಆಗಲಿ ಕೌರವೇಶ್ವರ. ಕೃಷ್ಣ, ನಿನಗೆ ನರ್ತನವೆಂದರೆ ಬಲು ಪ್ರಿಯವಲ್ಲವೇ? ಇರಬಹುದು. ಇರಬಹುದು ಏನು, ಇದ್ದೇ ಇರುತ್ತದೆ. ಏಕೆಂದರೆ ನೀನು ಗೋಪಿಕಾ ಸ್ತ್ರೀಯರ ನರ್ತವನ್ನು ನೋಡಿ ಬೇಸುತ್ತಿರುವ ನಿನಗೆ ಎಂದು ನಮ್ಮ ರಾಜನ ನರ್ತನವನ್ನು ನೋಡಿ ಮನನಾನಂದ ಪಡಿಸಿಕೋ. ಆ ನಂತರ ನೀನು ಬಂದ ಕಾರ್ಯವನ್ನು ಹೇಳುವಂತೆ. ಸಹೋದರ ಶಾಸನ ಅಗ್ರಜ, ಪ್ರಾರಂಭವಾಗಲಿ ನರ್ತನ. ಯಾರಲ್ಲಿ ನರ್ತಕಿಯರನ್ನು ಬರಮಾಡಿ. ಕರುಣಾಳು ಗುರು ಭೂಪರಾಜೇಶ್ವರ, ಕರುಣಾಳು ಗುರು ಭೂಪರಾಜೇಶ್ವರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ ನೀನ. ಕುರುವಂಶ ತಿಲಕ ಮಕುಟೇಶ್ವರಾದಿ, ಕರುಣಾಳು ಕುರುಭೂಪರಾಜೇಶ್ವರ. ಅಗ್ರಜ, ರಿಪು ಭಯಂಕರ ರೂಪ ಮನೋಹರ, ಚಾಪ ವಿಜಯ ಬಲ್ಲ ಪರಮಾಪ್ತ. ರಿಪು ಭಯಂಕರ ರೂಪ ಮನೋಹರ, ಚಾಪ ವಿಜಯ ಬಲ್ಲ ಕರ್ಣನ ಪರಮಾಪ್ತ. ಸೋದರ ಮಾವನ ಹಿತದಿ ಚತುರಾ, ಸೋದರ ಮಾವನ ಹಿತದಿ ಚತುರ, ಸೋದರ ಮಾವನ ಹಿತದಿ ಚತುರ. ಗಾಂಧಾರಿ ದೇವಿಯ ಪ್ರೇಮದ ಕುವರ, ಗಾಂಧಾರಿ ದೇವಿಯ ಪ್ರೇಮದ ಕುವರ. ಎಲ್ಲವ ಬಲ್ಲವ ಈ ಜಗಮಲ್ಲ, ಈ ಜಗಮಲ್ಲ. ಕರುಣಾಳು ಕುರುಭೂಪರಾಜೇಶ್ವರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ. ಕರುಣಾಳು ಕುರುಭೂಪರಾಜೇಶ್ವರ.
ನೀಲವರ್ಣದ ಜಲುವಾ ಕೊಳಲನಾದದೇ ಕೊಳಲ ನಾದದಿ ಜಗದ ಜನರ ಮರುಳುಗೊಳಿಪ ಕೃಷ್ಣ ಕೃಷ್ಣ ಅರ್ಥಗೇನೆ ಕೃಷ್ಣ ನಡಿ ನಿನ್ನ ಸ್ಥಾನಕ್ಕೆ. ಅರ್ಥಗೇರೆ ಏನು ಹೇಳಿದ್ರಿ? ಮತ್ತೊಂದು ಸಾರಿ ಹೇಳಿ. ಮತ್ತೊಂದು ಸಾರಿ ಹೇಳಿ. ಭೀಮನಿಗಿವನು ಕಡುಬೈರಿ ನಮ್ಮ ಹಸಿನಪುರದೊಡೆಯ ಗದದಾರಿ ಭೀಮನಿಗಿವನು ಕಡುಬೈರಿ ನಮ್ಮ ಹಸಿನಪುರದೊಡೆಯ ಗದದಾರಿ ಇವನಿಗೆ ಸರಿಸಾಟಿ ಯಾರಿಹರಿಲ್ಲಿ ಇವನಿಗೆ ಸರಿಸಾಟಿ ಯಾರಿಹರಿಲ್ಲಿ ಛಲದಲ್ಲಿ ಬಲದಲ್ಲಿ ಸರಿಸಾಟಿ ಯಾರಿಹರು ಛಲದಲ್ಲಿ ಬಲದಲ್ಲಿ ಸರಿಸಾಟಿ ಯಾರಿಹರು ಕರುಣಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರಾದಿ ಕರುಣಾಳು ಕುರುಭೂಪ ರಾಜೇಶ್ವರ ಕರುಣಾಳು ಕುರುಭೂಪ ರಾಜೇಶ್ವರ ಹಿಂದೂ ರಾಜ ತಗದಿಮ್ಮೆ ತಕ ಜಣ್ಣು ತಗದಿಮ್ಮೆ ತಕ ಜಣ್ಣು ತಗದಿಮ್ಮೆ ತಕ ಜಣ್ಣು ತಾಮ್ ತಾಮ್ ತಾ ತಗದಿಮ್ಮೆ ಕಜಣ್ಣು ತಾಮ್ ದಿಮ್ಮೆ ಕಜಣ್ಣು ತದ್ದಿಮ್ಮೆ ಕಜಣ್ಣು ತಾಂಗಡ್ದಾಮ್ ತಾಂಗಡ್ದಾಮ್ ತಗದಿಮ್ಮೆ ತಕ ಜಣ್ಣು ತಗದಿಮ್ಮೆ ಕಜಣ್ಣು ತಗದಿಮ್ಮೆ ತಕ ಜಣ್ಣು ತಾಮ್ ತಾಮ್ ತಾ ತಾಮ್ ದಿನ ಕದಿನ ತದ್ದಿನ ಕದಿನ 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 ತಾಮ್ ದಿನ ಕದಿನ 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 ತಗದಿಮ್ಮೆ ತಕ ಜಣ್ಣು मेरा कजण्ण तकदे मेरा कजण्ण कदे मेरा कजण्ण निदे मेरा कजण्ण कदे मे कजण्ण ताम दे मे कजण्ण तदे मे तकदिन ताम तकदिन ताम तकदिन ताम तकदिन ताम तकदिन ताम तकदिनम ता तकदिमे तकदिमे कजण्ण कदे मे कजण्ण कदे मे कजण्ण कदे मे कजण्ण कदे मे कजण्ण ताम दिन कदिन तदिन कदिन ताम दिन कदिन 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 तकदिन कदिन तकदिन तकदिन ताम तकदिनम ता तकदिमे तक्किट जम तरिता हरिगिनगो तद्दिंगिनकम हरिगिनगो तक्किट जम तरिता हरिगिन तद्दिंगिनकम हरिगिनगो तक्किट जम तरिता हरिगिनगो तद्दिंगिनकम हरिगिनगो ता तकदिमे दिमे बला बला नर्तकीरे बला निमे कदिमे बला कदिमे बला तकदिमे बला निमे बला 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 तकदिमे तकजण्ण मेरा कजण्ण तद्दिन तकदिन ताम तकदिन ताम तकदिन ताम तद्दिन तद्दिमि तद्दिन तकदिन ताम तद्दिमि तजण्ण तक्किट तद्दिमि तजण्ण तक्किट तद्दिनगो तद्दिन तकदिन ताम ಭಲೆ ಭಲೆ ಅರ್ಥಗೇರೆ तकदिन ताम 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 धीम 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 ನಕದಿನ್ನ ನಕದಿನ್ನ ತಾಮ್ ನಕದಿನ್ನ ತಾ
ಕದಿಮೆ ತಕ್ಕ ಜಣ್ಣು ಕದಿಮೆ ತಕ್ಕ ಜಣ್ಣು ರತ್ತ ರತ್ತ ರಾಯನ ಮಗಳೇ ಬಿತ್ತು ಬಿತ್ತು ಬೀವನ ಮಗಳೇ ತಕ್ಕದಿಮೆ ಜಣ್ಣ ತಕ್ಕದಿಮೆ ಜಣ್ಣ ತಕ್ಕದಿಮೆ ಜಣ್ಣು ರತ್ತ ರತ್ತ ರಾಯನ ಮಗಳೇ ತೋ ಬಿತ್ತು ವನ ಮಗಳೇ ಕದಿಮೆ ತಕ್ಕ ಜಣ್ಣು ಕದಿಮೆ ತಕ್ಕ ಜಣ್ಣು ಕದಿಮೆ ತಕ್ಕ ಜಣ್ಣು ತಕ್ಕ ದಿನ ತಾಮ್ ತಕ್ಕ ದಿನ ತಾಮ್ ತಕ್ಕ ದಿನಂ ತಾ ಜಣ್ಣು ತಕ್ಕ ಜಣ್ಣು ತಕ್ಕದಿಮೆ ಜಣ್ಣು ತಕ್ಕದಿಮೆ ಜಣ್ಣು ತಕ್ಕದಿಮೆ ಜಣ್ಣು ತಕ್ಕದಿಮೆ ತಕ್ಕ ಜಣ್ಣು ಕೃದಿನ ಕೃದಿನ ತಾ ಕೃದಿನ 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 ತಾ ಕೃದಿನ ಕೃದಿನ ತಾ ಕೃದಿನ ಕೃದಿನ ತಾ ಕೃದಿನ ಕೃದಿನ ತಾ ಕೃದಿನ ಕೋಮ್ ತಾ ಕೃದಿನ ಕೋಮ್ ತಾ ಕೃದಿನ ತಾ ಕರುನಾಡು ಗುರುಭೂಪ ರಾಜೇಶ್ವರ ಗುರುವಂಶ ಕುಲ ತಿಲಕ ಮಕುಟೇಶ್ವರಾಧೀರ ಗುರುವಂಶ ಕುಲ ತಿಲಕ ಮಕುಟೇಶ್ವರಾಧೀರ ಕರುನಾಡು ಗುರುಭೂಪ ರಾಜೇಶ್ವರ 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 ಕೃಷ್ಣ, ಈಗ ನೀನು ಬಂದ ಸಮಾಚಾರವನ್ನು ತಿಳಿಸು. ದುರ್ಯೋಧನ, ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳನ್ನು ನೋಡಿಕೊಂಡು ನೀನು ಸಮ್ಮತಿಸಿಯಾದರೆ ನಿನಗೊಂದು ಹಿತಯುಕ್ತಿಯನ್ನು ಹೇಳಲು ಬಂದಿರುವೆ. ಕೃಷ್ಣ, ರಾಜ್ಯದ ವಿಚಾರವನ್ನು ಬಿಟ್ಟು ಬೇರಿನ್ಯಾವ ವಿಚಾರವನ್ನು ಹೇಳು, ಸದಾ ಸಿದ್ಧನಿರುವನು. ರಾಜ್ಯದ ವಿಚಾರವಲ್ಲದಿದ್ದರೆ ನಾನು ಅಲ್ಲಿಂದ ಇಲ್ಲಿಗೆ ಬರುತ್ತಿರಲಿಲ್ಲ. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವರ ಪಕ್ಷೀಯರೇ, ನಾನಿಂದು ಇಲ್ಲಿಗೆ ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಈ ಪವಿತ್ರವಾದ ಮಾತೃಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ ಅಥವಾ ಭೀಕರ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ತೋಯಿಸುವಿರೋ, ಇವೆರಡರಲ್ಲಿ ಒಂದು ಪ್ರಶ್ನೆ ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಕಪಟ ಯುದ್ಧದಲ್ಲಿ ಪರಾಜಿತರಾದ ಮೇಲೆ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸ ಮುಗಿಸಿಕೊಂಡು ಹಿಂತಿರುಗಿದರಲ್ಲವೇ? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರುತ್ತಿರುವ ದೀರ್ಘ ವೈರ್ಯವನ್ನು ಮರೆಯಲು ಪಾಂಡವರು ಸಿದ್ಧರಿದ್ದಾರೆ. ವಿಷಭೋಜನ, ಲಕ್ಷಾಗೃಹದಾನ, ಕಪಟದ್ಯೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಭರಣ ಇಂತಹ ಮಹಾಪಾಪಗಳನ್ನೆಲ್ಲ ಮನ್ನಿಸಿ ತಮಗೆ ಬರಬೇಕಾದ ಅರ್ಧ ರಾಜ್ಯಕ್ಕಾಗಿ ತಮ್ಮಲ್ಲಿ ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಿ. ಅವರು ಕಳಿಸಿರುವ ಸಂದೇಶದೊಡನೆ ನನ್ನೀ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಾಗುವ ವಿಚಾರಗಳು, ಕರ್ತವ್ಯ ಅಕರ್ತವ್ಯಗಳನ್ನು ನಿರ್ಣಯಿಸಲ್ಪಡಬೇಕಾದದ್ದು ಪ್ರಜ್ಞರಾದ ನಿಮ್ಮೆಲ್ಲರ ಕರ್ತವ್ಯ. ಇದಕ್ಕೆ ನಿಮ್ಮಗಳ ಅಭಿಮತ? ಪ್ರಿಯ ಪುತ್ರರೇ ನಿಧಿಯನ್ನು ಬೇರೆ, ಪ್ರಿಯ ಪುತ್ರರೇ ಪ್ರಿಯ ಪುತ್ರರೇ ನಿಧಿಯನ್ನು ಬೇರೆ, ಪ್ರಿಯ ಪುತ್ರರೇ ಹಿರಿಯರಾದ ನಮ್ಮ ಮತ ಮರೆಯಬೇಡಿ, ಹಿರಿಯರಾದ ನಮ್ಮ ಮತ ಮರೆಯಬೇಡಿ. ನದಿಗೂ ವರರನ್ನು ಪ್ರೀತಿಯಿಂದ ಬರೆಹವೆ, ಪ್ರಿಯ ಪುತ್ರರೇ ಎಂದು ಬೇಡ, ಪ್ರಿಯ ಪುತ್ರರೇ ಬೇಡ ಕೃಷ್ಣ ನಾಮದಂದು ಗುರುವಿನಂತೆ ಬೇಡ ಕೃಷ್ಣ ನಾಮದಂದು ಪ್ರೀತಿಯಿಂದ ಕೇಳಿ, ಪ್ರೀತಿಯಿಂದ ಕೇಳಿ ಸಲಹುವ ರಾಜೆ, ಪ್ರಿಯ ಪುತ್ರರೇ ಪ್ರೀತಿಯನ್ನು ಬೇಡ, ಪ್ರಿಯ ಪುತ್ರರೇ
ಕುಮಾರ ದುರ್ಯೋಧನ, ಪಾಂಡವರು ನೀವು ಸಹೋದರಲ್ಲವೇ? ನಿಮ್ಮಲ್ಲಿ ವಿರೋಧವೇಕೆ? ದುರಾಭಿಮಾನವನ್ನು ಬಿಟ್ಟು ಆ ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸಬೇಕು. ಇದೇ ನನ್ನ ಅಭಿಮತ. ಇವಾಗ ಎತ್ತಿಗೆ ರಾಜ್ಯದ ವಿಚಾರ ಬನ್ನಿ, ಒಮ್ಮನೆ ಕುಳಿತುಕೊಳ್ಳಿ. ಕೇಳೋ ಬೇಡುವೆ ದುರ್ಯೋಧನ, ಕೇಳೋ ಬೇಡುವೆ ದುರ್ಯೋಧನ, ವರ್ಷದಿಂದಲೂ ನೀ ಕೇಳೋ ಕೇಳೋ ಬೇಡುವೆ ದುರ್ಯೋಧನ, ಕಾನನ ದಾಣಳು ಬಳಿ ಬಲಿಯ, ಕಾನನ ದಾಣಳು ಬಳಲಿ ಬಲಿಯ, ಪ್ರೇಮದಿಂದಲೂ ನೀ ಕೇಳು ಪ್ರೇಮದಿಂದಲೂ ನೀ ಕೇಳು ಕೇಳು ಬೇಡುವೆ ದುರ್ಯೋಧನ ದುರ್ಯೋಧನ ದುರ್ಯೋಧನ. ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು. ಇದೇ ನನ್ನ ಅಭಿಮತ. ಆಚಾರ್ಯ ದ್ರೋಣರೇ, ನೀವು ಸುಮ್ಮನೆ ಕುಳಿತುಕೊಳ್ಳಿ. ದುರ್ಯೋಧನ, ಯಾರು ವಿದುರ ಮಹಾಶಯ ಚಿಕ್ಕಪ್ಪ ಪಾಂಡವರಿಗೆ ರಾಜ್ಯ ಕೊಡುವ ವಿಚಾರದಲ್ಲಿ ನನಗೆ ಉಪದೇಶ ಮಾಡುವುದರಲ್ಲಿ ನೀವು ಒಬ್ಬರು. ನಡೆಯಲಿ ಮಾರಣ್ಯ ರೋದನ. ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ನಿನ್ನಂತವರಿಗೆ ತಿಳಿದು ಬುದ್ಧಿ ಹೇಳಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೆ ಏನು ಮಾಡಲಿ, ಕೆಡವರನ್ನು ಕಂಡಾಗ ತಿಳಿದು ಬುದ್ಧಿ ಹೇಳುವುದು ವಿವೇಕಿಗಳ ಕರ್ತವ್ಯ. ನಾನೀಗ ಸುಮ್ಮನಿದ್ದರೆ ದೋಷವು ಸಂಭವಿಸಬಹುದು. ಕುಮಾರ, ನೀನೀಗ ಯೌವನ ಮತದಿಂದ ಗರ್ವಿತನಾಗಿರುವೆ, ರಾಜ್ಯ ಮತದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿವೆ. ಅದಕ್ಕೆ ನನ್ನ ಹಿತೋಪದೇಶಗಳು ನಿನಗೆ ಕೇಳಿಸುವುದಿಲ್ಲ. ಆದರೂ ಒಂದು ಮಾತು ಹೇಳುವುದನ್ನು ಕೇಳು. ನಿಮ್ಮ ತಂದೆ ಪಿತಾಮಹ ಭೀಷ್ಮರು, ಶ್ರೀಕೃಷ್ಣ ಪರಮಾತ್ಮರು ಇವರೆಲ್ಲರೂ ಹೇಳಿದಕ್ಕಿಂತ ನಾನೇನು ಹೆಚ್ಚಿಗೆ ಹೇಳಲಾರೆ. ಹಠದಿಂದ ಅದನ್ನು ಕಳೆದುಕೊಳ್ಳಬೇಡ. ಸುಖ ಸಂಪತ್ತು ಶಾಶ್ವತವಲ್ಲ. ಇಡೀ ರಾಜ್ಯವನ್ನೆಲ್ಲ ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟಾದರೂ ರಾಜ್ಯವನ್ನು ಆ ಪಾಂಡವರಿಗೆ ಕೊಡು. ಇದೇ ನನ್ನ ಕೊನೆಯ ಅಭಿಪ್ರಾಯ. ಚಿಕ್ಕಪ್ಪ, ನಿನಗಾಗಲಿ ಕೃಷ್ಣನಿಗಾಗಲಿ ಪಿತಾಮಹರಿಗಾಗಲಿ ನನ್ನೊಬ್ಬನಲ್ಲೇ ದೋಷ ಕಂಡು ಬರುವುದು. ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಇದನ್ನು ಪಾಂಡವರಿಗೆ ಹೇಳಲಿಲ್ಲಬೇಕೆ? ಕುಂತಿ ಪುತ್ರರಾದ ನೀವು ನಿಮ್ಮ ಹುಟ್ಟುಗಳಿಗೆ ಸರಿಯಾದನ್ನೇ ಹೇಳಿದಿರಿ. ಕೃಷ್ಣ ಮಹಾನ್ ಭಾವನ ನೀನು ನಿನ್ನ ದೂತತ್ವವನ್ನು ಬಹುಶಃ ನೀನವಾಗಿ ನಡೆಸಿದೆ. ಆದರೆ ಈ ನಿನ್ನ ಮಂಕುಮಾದಿಗಳಿಗೆ ಒಡಂಬಡುವ ಬುದ್ಧಿಯನ್ನು ಈ ದುರ್ಯೋಧನಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಹಂಕಾರದ, ದುರಾಗ್ರಹದ, ದುಸ್ಸಾಹವಾಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಕೃಷ್ಣ, ಹಾಗು ಮಾಡಲು ಏನು ಹೇಳಿದೆ? ನಮ್ಮದು ದುರಹಂಕಾರ, ದುಸ್ಸಹವಾಸದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯ, ದುರಾಭಿಮಾನವೇ. ಆಗಲ್ಲ ಕೇಳು ಕೃಷ್ಣ, ಆಗಲ್ಲ ಕೇಳು. ಈ ಕೆಚ್ಚದೆ ಕೌರವನನ್ನು ಕೊಚ್ಚಬೇಕೆಂದಲವೇ ಆ ನಿನ್ನ ಹೇಳಿ ಭೀಮ, ಅದು ದುರಗ್ರಹ. ಈ ನನ್ನ ಎನ್ನ ಮಿತ್ರ ಕರ್ಣನನ್ನು ವಧಿಸಬೇಕೆಂದಲವೇ ಆ ನಿನ್ನ ಪಾರ್ಥ, ಅದು ದುರಹಂಕಾರ. ದಿಕ್ಕೆಟ್ಟು ದಿಕ್ಕಾಪಾಲಾಗಿ ನಿನ್ನಂದ ಕಪಟಿಯ ಸ್ನೇಹವನ್ನು ಬೆಳೆಸಿದ್ರಲ್ಲವೇ ಆ ನಿನ್ನ ಪಾಂಡವರು, ಅದು ದುಸ್ಸಹವಾಸ. ದುರ್ಯೋಧನ ದುಶ್ಯಾಸನ ಪುಡಿಗೈದು ಈ ಬರದಗಂಡ ಚಕ್ರವರ್ತಿಯಲ್ಲಿ ತಾವೇ ಜಯಶೀಲರು ಎಂದು ಮರೆತಿರುವಲ್ಲ ಆ ನಿನ್ನ ಪಾಂಡವರು, ಅದು ದುರಗ್ರಹ. ಹೆಚ್ಚೇನು ಕೃಷ್ಣ, ನೀವು ಯಾರೇ ಏನೇ ಹೇಳಿದರು ಈ ದುರ್ಯೋಧನ ನಿರ್ಧಾರ ಎಂದಿಗೂ ಚಲಿಸಲಾಗದು, ಚಲಿಸುವುದಿಲ್ಲ. ಕೃಷ್ಣ, ನಮ್ಮ ಅಣ್ಣನ ಮಾತುಗಳೆಲ್ಲವೂ ನನಗೆ ಒಪ್ಪಿದವು. ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪಾಗ್ನಿ ಜ್ವಾಲೆಯು ಇಂತಹ ಯುದ್ಧ ಬಿರುಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ.
ಬಲು ಬೇಸರವು ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವು ಬೇಡ ಬೇಡ ಬಲು ಬೇಸರವು ಬೇಡ ಬೇಡ ಬಲು ಬೇಸರವು ನಾಡು ದೊರೆಯದು ನಾಡಿಗೋಗಲಿ ಕೊಡಲಾಗವದಿ ರಾಜ್ಯವನ್ನು ನಾಡು ದೊರೆಯದು ಕೊಡಲಾಗವದಿ ರಾಜ್ಯವನ್ನು ಭ್ರಷ್ಟ ಪಾಂಡವರ ಮೆಟ್ಟಿ ಮೆರೆಯುವೆ ಮೆಟ್ಟಿ ನಿಲ್ಲುವೆ ಇದರೆಯಲು ನಾ ಮೆಟ್ಟಿ ನಿಲ್ಲುವೆ ಇದರೆಯಲು ನಾ ಮೆಟ್ಟಿ ನಿಲ್ಲುವೆ ಇದರೆಯಲು ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವು ಬೇಡ ಬೇಡ ಬಲು ಬೇಸರವು ಬೇಡ ಬೇಡ ಬಲು ಬೇಸರವು ಕೃಷ್ಣ ಪಾಂಡವರ ಸೇನಾ ಸಮುದ್ರವನ್ನು ಕಾಲಕ್ಕೆ ಬಿಡುವಲ್ಲ ಗಂಡುಗಲಿಗಳು ನಾವು ಆ ಪುಂಡ ಭೀಮನ ರುಂಡವನ್ನು ಚಂಡಾಡಲು ಈ ದುಶ್ಯಾಸನು ಸದಾ ಸನ್ನಿಧನಾಗಿರುವರು ನಡೆ ಕೃಷ್ಣ ಸಮರವೇ ಸಿದ್ಧ ಕೃಷ್ಣ ಕಡೆ ದಟ್ಟವೇ ಬಡ ಬಡ ಕೆಳಗರ ತೊಡೆಗಳನ್ನೆಲ್ಲ ಕಡೆ ದಟ್ಟವೇ ಮೊಟ್ಟದ ದೊಡ್ಡದ ದೇಹಿ ಬೆಟ್ಟದ ಕೊಟ್ಟದ ವೈರಿ ಬೆಟ್ಟದ ಕೊಟ್ಟದ ಬಡಿ ಬಡಿ ಗಟ್ಟದ ಬೆಟ್ಟದ ಕೊಟ್ಟದ ಬಡಿ ಬಡಿ ಗಟ್ಟದ ಕಡಿ ದಟ್ಟವೇ ಕೃಷ್ಣ ಕಡಿ ದಟ್ಟವೇ ಬಡ ಬಡ ಕೆಳಗರ ತೊಡೆಗಳು ಬಡ ಬಡ ಕೆಳಗರ ತೊಡೆಗಳನ್ನೆಲ್ಲ ಕಡಿ ದಟ್ಟವೇ ಕಡಿ ದಟ್ಟವೇ ಕಡಿ ದಟ್ಟವೇ ಕೃಷ್ಣ ಕುಲಜನವೆಂಬ ಗದೆ ಹಿಡಿದು ಬಂದ ಆ ಬಂಡ ಭೀಮನ ಗುಂಡದೆ ಸೀಳಲು ಈ ಸೈನ್ಯವನ್ನು ಸದಾ ಸಿದ್ಧ ಹೋಗು ಸಮರವೇ ಸಿದ್ಧ ಬಲ ಎನಗೆ ಸಮನಾರು ಬಲ ಎನಗೆ ಸಮನಾರು ಬಲ ಎನಗೆ ಸಮನಾರು ಸೈನ್ಯವರನ್ನು ಕೆಳಕುವರಾರು ಸೈನ್ಯವರನ್ನು ಕೆಳಕುವರಾರು ಬಲ ಎನಗೆ ಸಮನಾರು ಬಲ ಎನಗೆ ಸಮನಾರು ಬಲ ಎನಗೆ ಸಮನಾರು ಗೌರವರೇ ನಾವಿರುವವರೆಗೆ ಗೌರವರೇ ನಾವಿರುವವರೆಗೆ ವೈರ್ಯದಿಂದಲೇ ರಾಜ್ಯವನಾಳು ಗೌರವರೇ ನಾವಿರುವವರೆಗೆ ವೈರ್ಯದಿಂದಲೇ ರಾಜ್ಯವನಾಳು ಬಲ ಎನಗೆ ಸಮನಾರು ಬಲ ಎನಗೆ ಸಮನಾರು ಬಲ ಎನಗೆ ಸಮನಾರು ದೇಶದಿಂದಲೇ ವೈರ್ಯ ಗರ್ಭವ ಸೀಳಲು ಬರುವುದು ಹೇಗೆ ದೇಶದಿಂದಲೇ ವೈರ್ಯ ಗರ್ಭ ಸೀಳಲು ಬರುವುದು ಹೇಗೆ ಬಲ ಎನಗೆ ಸಮನಾರು ಬಲ ಎನಗೆ ಸಮನಾರು ಬಲ ಎನಗೆ ಸಮನಾರು ದುರ್ಯೋಧನ ದುಶ್ಯಾಸರ ಅಭಿಮತವೇ ನನ್ನ ಅಭಿಮತ. ರಾಜೇಂದ್ರ, ಅರ್ಜುನನ ಮೇಲೆ ಅಗೆ ತೀರದ ಹೊರತು ಈ ರಾಜೇನಿಗೆ ಭೃಷ್ಟಾನವು ರಚಿಸುವುದಲ್ಲ. ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದದು, ನಮ್ಮಂತಹ ವೀರರಿಗಲ್ಲ. ಕರ್ಣ, ನೀನು ಸಹ ಅವರಂತೆಯೇ ಮಾತನಾಡುತ್ತಿರುವೆಯಾ? ಅರ್ಜುನನ ಮೇಲಿನ ವೈಯಕ್ತಿಕ ವೈರ್ಯಕ್ಕಾಗಿ ಇಡೀ ಕ್ಷತ್ರಿಯ ಕುಲವನ್ನೇ ಧ್ವಂಸ ಮಾಡುವೇಕೆ? ಇದು ನಿನ್ನ ಧರ್ಮವೇ? ಪರಮ ವಾಸುದೇವ, ಪಾಂಡು ತನಯರೋ ದೊರದೊಳು ಸೆಣಸಿ ಪಾಂಡು ತನಯರೋ ದೊರದೊಳು ಸೆಣಸಿ ಸಂಧಿಯ ನಾಟಕವ ಆಡಲೆಂದು ಬಂದೆಯ ಸಂಧಿಯ ನಾಟಕವ ಆಡಲೆಂದು ಬಂದೆಯ ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ ಸಲ್ಲದು ನಿನಗೆ ವಲ್ಲಭನೇ. ಆಟವಂತರು ನಾವು ದಿಟವೆಂದು ತಿಳಿಯೇ ಕೃಷ್ಣ ಆಟ
ಸುಖವೆಂದು ತಿಳಿಯೇ ದುರಾದಳು ಪಾರ್ಥನ ಸ್ಥಿರವನ್ನು ಕಡಿದು ದುರಾದಳು ಪಾರ್ಥನ ಸ್ಥಿರವನ್ನು ಕಡಿದು ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವನೇ ಸಲ್ಲದು ನಿನಗೆ ವಲ್ಲಭನೇ ಬಾಬಾ ವಲ್ಲಭನೇ ಪರಮಾತ್ಮ ನಿನ್ನ ಪ್ರಾಣಮಿತ್ರನಾದ ಅರ್ಜುನನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿರುವೆಯಾ? ಈ ನಿನ್ನ ಧರ್ಮಕ್ಕಿಂತ ಆ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತನು ಮನವ ಧರ್ಮ ನರಸಿಪ ನನ್ನ ಧರ್ಮವೇ ಎಷ್ಟೋ ಮೇಲೆ ಯದುಪತಿ ಈ ಕೃತಮ ಸಂಧಾನಕ್ಕೆ ನಾನು ಖಂಡಿತವಾಗಿಯೂ ಒಪ್ಪುವುದಿಲ್ಲ. ನೀ ಈ ದರ್ಪದ ವಾಕ್ಯದಿಂದ ಯೋಧವಾಗ್ಯ ಕಂಠ ಬಿಗಿದಂತಾಯಿತು. ಓಹೋ, ಮೇರೆ ಮೀರಿತು. ಮದೋನ್ಮತ್ತರಾದ ಇವರೊಡನೆ ಮಾತನಾಡುವುದು ನಿಶ್ಚ. ದುರ್ಯೋಧನ, ಆದರೂ ನಿನಗೊಂದು ಮಾತನ್ನು ಹೇಳುವೆ ಕೇಳು. ಭಾರತ ಭೂಮಿ ಜಯಿಸಿ ದುರಾಶ ಸಮಾನ ಶೌರ್ಯ ಸಾಹಸ ವಿರಾಚಿಸುವ ಸಹೋದರ ನಿರಾಕರಿಸಿದರೆ ಭಾರತ ಭೂಮಿ ಜಯಿಸಿ ದುರಾಶ ಜಯಿಸಿ ದುರಾಶ ಕರೆ ಸಿಗನಿ ಅನುಜಾತರ ಕರೆ ಸಿಗನಿ ಅನುಜಾತರ ದರೆ ನಿತ್ತು ಚಾದಿ ಪಡೆ ಸುಖಿಯಾಗು ವೀರ ದರೆ ನಿತ್ತು ಚಾದಿ ಪಡೆ ಸುಖಿಯಾಗು ವೀರ ವೈರವನ್ನೇ ನೀಗಿ ನೀ ಸೈರಣಯ ತಾಳೈ ವೈರವನ್ನೇ ನೀಗಿ ನೀ ಸೈರಣಯ ತಾಳೈ ಬಾಳೈ ಬಲು ಧರ್ಮ ನಿರಿತ ಸುಗುಣ ಚರಿತ ಕರುಣ ಭರಿತ ವರಗುಣೈತ ನೆನೆಸಿ ಒರೇ ದರೆಯ ಬಾಳೈ ಬಲು ಧರ್ಮ ನಿರಿತ ಸುಗುಣ ಚರಿತ ಕರುಣ ಭರಿತ ವರಗುಣೈತ ನೆನೆಸಿ ಒರೇ ದರೆಯ ಭಾರತ ಭೂಮಿ ಜಯಿಸಿ ದುರಾಶ ಸಮಾನ ಶೌರ್ಯ ಸಾಹಸ ವಿರಾಚಿಸುವ ಸಹೋದರ ನಿರಾಕರಿಸಿದರೆ ಭಾರತ ಭೂಮಿ ಜಯಿಸಿ ದುರಾಶ ಜಯಿಸಿ ದುರಾಶ. ದುರ್ಯೋಧನ, ಈ ನಿನ್ನ ಗುರು ಹಿರಿಯರನ್ನು ಬಂಧುಗಳನ್ನು ಸಹೋದರನ್ನು ಒಂದು ಸಾರಿ ದಿಟ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡುವೆ ಏಕೆ? ಪಾಂಡವರ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೋಗಲಿ ಅವರ ಇಷ್ಟಾರ್ಥವನ್ನಾದರೂ ನೆರವೇರಿಸು. ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸು. ದಾನ ವಿಜಯ ದ್ವಿಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ತಾರ ಸಲುವಾಗಿ, ನಿಮ್ಮಗಳ ಸಲುವಾಗಿ, ಮುಂದೊದಗುವ ಭೀಷಣ ಯುದ್ಧದಲ್ಲಿ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ. ಇಂದು ನಾನು ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡುವೆನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ತಪ್ಪೇನು ಎದುರಾಜ? ಪಾಂಡವರು ಜೂಜಾಡಿ ರಾಜ್ಯ ಕಳೆದುಕೊಂಡಿದ್ದು ಅದು ನನ್ನ ತಪ್ಪೇ. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅದು ಅಧರ್ಮದ ಕಾರ್ಯವೇ? ಕೇಳು ವಾಸುದೇವ, ಕೇಳು. ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಆ ಪಾಂಡವರಿಗೆ ಒಪ್ಪಿಸಲು ಅನ್ನಿಂದಾಗದು. ಯುದ್ಧದ ಭಯವನ್ನು ತೋರುವೆ ಜನಾರ್ದನ. ಯುದ್ಧವು ಕ್ಷತ್ರಿಯ ಧರ್ಮ, ಅರ್ಥ, ಕಾಮ ಮತ್ತು ಕ್ರೋಧ. ಯುದ್ಧದ ಸಲುವಾಗಿ ಕ್ಷತ್ರಿಯನೊಂದಿಗೂ ಭಯಪಡಲಾಗದು. ದುರ್ಯೋಧನ, ಸ್ಥಿರನಾಗು. ನಿನ್ನ ಅಭಿಷ್ಟವು ಯುದ್ಧವಾದರೆ ನೀನು ಅಗತ್ಯವಾಗಿ ಅದನ್ನೇ ಪಡೆಯುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭೀಕರ ಆತ್ಮಹತ್ಯೆ, ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳು ಏನೆಂದು ಕೇಳುವೆಯಾ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸುಯಾಗದಲ್ಲಿ ಪಾಂಡವರ ಸಂಪತ್ತು ನೋಡಿ ಕುರುಬಿದ ನೀನು ಈ ನೀಚ ಶಕುನಿ ಮಾವನ ಸಲಹೆಯಂತೆ ಯುಧಿಷ್ಠಿರನ್ನು ಕಪಟದೂತ ಕೆಳೆದನು ಮರೆತೆಯ? ವಾರಣಾಥದ ಅರಗಿನ ಮನೆ, ಏಕಚಕ್ರನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಸ, ಸರ್ಪಬಂಧ ಇವೆಲ್ಲವನ್ನು ಮರೆತೆಯ? ಭೀಷ್ಮ, ದ್ರೋಣ, ಗುರುಜನರ ಮಾತನ್ನು ನಿರಾಕರಿಸಿ ಸದಾ ಅನ್ಯಾಯಾಚರಣೆಯಲ್ಲಿ ಪ್ರವೃತ್ತನಾಗಿರೋ ನಿನಗೆ
ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸುವುದಿಲ್ಲ. ಆದರಿನ ಭ್ರಮೆ ಕೆಟ್ಟರೂ ಸರಿಯೇ ಕಟ್ಟ ಕಡಗಾಗಿ ಕಾಡಿಗಟ್ಟಲೇಬೇಕೆಂದು ಪೊಟ್ಟು ಹಿಡಿದ ಕೆಚ್ಚದೆ ವೀರ ಕಟ್ಟಾಳು ಈ ಕೌರವೇಶ್ವರನನ್ನು ಕೆಣಕಿ ಕೇಕೆ ಹಾಕಿ ನಕ್ಕಳಲ ನಿನ್ನ ಪಾಂಡವ ಸತಿ ಪಾಂಚಾಲಿ ಒಂದೇ ತೊಟ್ಟೆ ಛಲವನ್ನು ಭೂತ ಪೇತರುಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ ಕದನಕ್ಕೆ ಕಾಲ್ಕಿರಿದು ನಿಂತರೂ ಸರಿಯೇ ಈ ವಿಫಲವಾದ ಸಾಮ್ರಾಜ್ಯವೆಲ್ಲವೂ ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದರೂ ಸರಿಯೇ ಹಸ್ತಿನಾವತಿ ಚಕ್ರೇಶ್ವರನಾದ ನಾನು ಮಾಶಲದ ಮಣ್ಣಲ್ಲಿ ಮಣ್ಣಾಗಿ ಮಣ್ಣಿಡಿದು ಹೋದರೂ ಸರಿಯೇ ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಕೇಳು ಪುರಾರಿಯೇ ಆಟ ಮಾಡಿ ಎಲ್ಲಲ್ಲಿ ಆಟ ಸಾಧ್ಯವಾ ಕೃಷ್ಣ ದುರ್ಯೋಧನ ಕೇಳು ಪುರಾರಿಯೇ ಆಟ ಮಾಡಿ ಎಲ್ಲಲ್ಲಿ ಆಟ ಸಾಧ್ಯವಾ ಚಲ್ಲವನ್ನು ಬಿಡನು ನೆಲವನ್ನು ಕೊಡನು ಕೃಷ್ಣ ಚಲ್ಲವನ್ನು ಬಿಡನು ನೆಲವನ್ನು ಕೊಡನು ಚಲವ ಸೈನಿಕನ ಮುದದಲ್ಲಿ ಅಡೆಯ ಮಾತಿಂದ ಸಾರಿಪೇನು ಕೊಡುವುದಿಲ್ಲವೋ ಕೃಷ್ಣ ದುರ್ಯೋಧನ ಎಲ್ಲರೊಡನೆ ಯುದ್ಧವ ಎಲ್ಲರೊಡನೆ ಯುದ್ಧವ ಮಾಡಿ ಕೊಡಲಿನ ಮಾಡಿ ಗೆಲ್ಲಲಿ ರಾಜ್ಯ ನೋಡಿ ಕೊಡಲಿನ ಚಲವ ಬಿಡನು ನೆಲವ ಕೊಡನು ಚಲವ ಬಿಡನು ನೆಲವ ಕೊಡನು ಚಲವ ಕೊಡಿಸಿ ನಮ್ಮುದದಲ್ಲಿ ಕೊಡುವುದಿಲ್ಲವೋ ಕಡೆಯ ಮಾತಿಂದ ಸಾರಿಪೇನು ಕೊಡುವುದಿಲ್ಲವೋ ಕೃಷ್ಣ ಹಾಗೆ ಇನ್ನು ಹೋಗಿ ಸಂಗ್ರಾಮಕ್ಕೆ ಬೇಕಾದ ಸಲಕರಣೆಗಳನ್ನು ಸಿದ್ಧಪಡಿಸಿದ್ದು ಆ ಪಾಂಡವರಿಗೆ ಹೇಳು. ಕೊನೆಗೂ ನನ್ನ ಮಾತನ್ನು ನಿರಾಕರಿಸೇ ಬಿಟ್ಟೆ. ಕುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ? ಯದುವಂಶ ಕಳಂಕ ಸ್ವರೂಪ. ದುರ್ಯೋಧನ ಕತಿ ಬೇಡೈಸು ಯೋಧನನ್ನೇ ತೋರಿಗ ಜ್ಞಾತಿಗೊಳ್ಳೋಳ್ ಸೈರಣೆ ಬೇಡೈಸು ಯೋಧನನ್ ತೋರಿಗ ಜ್ಞಾತಿಗೊಳ್ಳೋಳ್ ಸೈರಣೆ ಅದಕ್ಕಿಂತ ಒದರುವೆ ಅದರ ಮಾತ್ರ ಬದಲುವೆ ಅದಕ್ಕಿಂತ ಒದರುವೆ ಅದರ ಮಾತ್ರ ಬದಲುವೆ ಕುಲಯಿನ ಕುಲವ ಮಾಡದೆ ಕುಲಗಳು ಕಡಿಯದೆ ಬಿಡುವೆ ಕೃಷ್ಣ ದುರ್ಯೋಧನ ಕುಲಯಿನ ಕುಲವ ಮಾಡದೆಯ ಕುಲಗಳು ಕಡಿಯದೆ ಬಿಡುವೆ ಕದನದೊಳು ನಿನ್ನ ಮದವನಡಗಿಪ ದುರ್ಯೋಧನ ಕದನದೊಳು ನಿನ್ನ ಮದವನಡಗಿಪ ಚತುರದರಿ ಮರುಳೆ ಮಂದಮತಿಯಂತೆ ಮುಂದನರಿಯದೆ ಮಂದಮತಿಯಂತೆ ಮುಂದನರಿಯದೆ ದುಂದುಗವ ಪಡುವೆ ನೀ ದುಂದುಗವ ಪಡುವೆ ಚೈತಾನು ಸೈತ ನಿನ್ನ ಮೋಸ ದುರ್ಯೋಧನ ಚೈತಾನು ಸೈತ ನಿನ್ನ ಮೋಸ ಸೈರಿಸಬಲ್ಲವರ್ಯ ಸುಯೋಧನ ಸೈರಿಸಬಲ್ಲವರ್ಯ ಪರಮಪುರುಷವೆಂಬ ಬಿರುದು ಹೊರವಿಯೋ ಅಡಗಿತು ಕೆಡುಕನು ಕೃಷ್ಣ ಪರಮಪುರುಷವೆಂಬ ಬಿರುದು ಹೊರವಿಯೋ ಅಡಗಿತು ಕೆಡುಕನು ಕತಿ ಬೇಡೈಸು ಯೋಧನನೆ ತೋರಿಗ ಜ್ಞಾತಿಗೊಳ್ಳೋಳ್ ಸೈರಣೆ
ದುರ್ಯೋಧನ, ನಿನ್ನೀ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಧರಿಸಬೇಕು. ಅದನ್ನು ಯಾರು ನಿರ್ಣಯಿಸಬೇಕಾಗಿಲ್ಲ, ಈಗಾಗಲೇ ನಿರ್ಣಯಿಸಿ ಮುಖ್ಯ ಸಲ ಇಟ್ಟಿದ್ದೇನೆ. ಯಾರಿಗೋ? ಮತ್ತಿನ್ನಾರಿಗೆ? ಕೌರವೇಶ್ವರನಿಗೆ. ಏನೆಂದು? ಅದನ್ನು ನನ್ನ ಬಾಯಿಂದ ಕೇಳುವ ಬದಲು ಕೌರವೇಶ್ವರ. ಕೃಷ್ಣ, ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ನನಗಾಗಲೇ ನನ್ನ ಸೋದರ ಮಾವ ಶಕುನಿಯವರು ಸಲಹೆಯನ್ನಿಟ್ಟಿದ್ದಾರೆ. ಏನಿನ್ನು ಹೊರಡು. ಓಹೋ, ಶಕುನಿ ಮಾವನವರ ಸಲಹೆಯಿಂದ ಮೇಲೆ ಅದು ಅದ್ಭುತವಾಗಿಯೇ ಇರಬೇಕು. ಹೌದೌದು, ನಿನ್ನ ಅದ್ಭುತವಾದ ರಾಯಭಾರಕ್ಕೆ ಅದ್ಭುತವಾದ ಸತ್ಕಾರವಿದು. ನಿಮ್ಮ ಈ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಕಾರನಾಗಿಯೇ ಸ್ವೀಕರಿಸುವೆನು. ಸ್ವೀಕರಿಸು, ಚೆನ್ನಾಗಿ ಸ್ವೀಕರಿಸು. ಸೋದರ ಶಾಸನ ಬಂಧಿಸು ಕೃಷ್ಣನನ್ನು. ಯಾರನ್ನು ಬಂಧಿಸುವಿರೋ ಮಂದಮತಿಗಳಿರ? ನಿನ್ನನ್ನು. ಅದು ನಿಮ್ಮಿಂದ ಸಾಧ್ಯವಿಲ್ಲ. ದುರ್ಯೋಧನ, ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಯತ್ನಿಸಂತೆ ಅದು ನಿಮ್ಮಿಂದ ಅಸಾಧ್ಯ. ಹಾಗಾದರೆ ಈಗ ಬಂಧಿಸಿ ನನ್ನನ್ನು. ಯೋಗಮಾಯೆ, ಜಾಗೃತಳಾಗು. ಅಲ್ಲಿಯೋ ಕೃಷ್ಣ, ಇಲ್ಲಿಯೂ ಕೃಷ್ಣ, ಎಲ್ಲೆಲ್ಲೋ ಕೃಷ್ಣ. ಮಾಯೆ ಮಾಯೆ.